ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 9ನೇ ಪ್ರಶ್ನೆ. ಮೊಟ್ಟೆ ಇಡುವ ಪ್ರಾಣಿಗಳು. ಆಪ್ಷನ್ ಎ ಜರಾಯುಜಗಳು, ಆಪ್ಷನ್ ಬಿ ಅಂಡಜಗಳು, ಆಪ್ಷನ್ ಸಿ ಸ್ತನಿಗಳು, ಆಪ್ಷನ್ ಡಿ ಕಶೇರುಕಗಳು. ಮೊಟ್ಟೆ ಇಡುವ ಪ್ರಾಣಿಗಳನ್ನ ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಈಗ ನೋಡಿ, ಮೊಟ್ಟೆ ಇಡುವ ಪ್ರಾಣಿಗಳು ಕೋಳಿ ಇರಬಹುದು, ಕಪ್ಪೆ ಇರಬಹುದು, ಆಮೆ, ಹಾವು, ಇವೆಲ್ಲ ಮೊಟ್ಟೆ ಇಡುವಂತಹ ಪ್ರಾಣಿಗಳು. ಚಿಟ್ಟೆ ಅಲ್ವಾ? ಹಾಗಿದ್ರೆ ಬೇರೆ ಬೇರೆ ಪಕ್ಷಿಗಳನ್ನ ತಗೊಂಡ್ರೆ ಮೊಟ್ಟೆಯನ್ನ ಇಡ್ತವೆ ಅಲ್ವಾ? ನೀವು ನೋಡಿರ್ತೀರಿ, ಆ ಮೊಟ್ಟೆ ಮೇಲೆ ಒಂದಿಷ್ಟು ದಿನ, ಒಂದಿಷ್ಟು ಸಮಯದವರೆಗೆ ಕೋಳಿ ಇರಬಹುದು ಅಥವಾ ಯಾವುದೇ ಪಕ್ಷಿ ಇರಬಹುದು, ನಾವು ಕಾವು ಕೊಡೋದು ಅಂತ ಹೇಳ್ತೀವಿ ಅಲ್ವಾ? ಮೊಟ್ಟೆ ಮೇಲೆ ಕುತ್ಕೊಂಡಿರ್ತದೆ. ಈಗ ಮೊಟ್ಟೆ ಇಡುವ ಪ್ರಾಣಿಗಳನ್ನ ನಾವು ಏನಂತ ಕರಿತೀವಿ? ಜರಾಯುಜಗಳು ಅಲ್ಲ, ಮರಿ ಹಾಕುವಂತಹ ಪ್ರಾಣಿಗಳನ್ನ ಜರಾಯುಜಗಳು ಅಂತ ಕರೆಯಲಾಗುತ್ತೆ. ಅಂಡಜಗಳು ಮೊಟ್ಟೆ ಅಲ್ವಾ? ಹಾಗಿದ್ರೆ ಅಂಡಜಗಳು ಸರಿಯಾದ ಉತ್ತರ. ಅಂಡಜಗಳು ಮೊಟ್ಟೆ ಇಡುವ ಪ್ರಾಣಿಗಳು. ಆಪ್ಷನ್ ಸಿ ಸ್ತನಿಗಳು. ಸ್ತನಿಗಳು ಅಂತ ಹೇಳೋದಿಲ್ಲ. ಸ್ತನಿಗಳು ಅಂದ್ರೆ ಯಾವುದು ನಮ್ಮ ಸ್ತನ್ಯ ಗ್ರಂಥಿಗಳ ಮೂಲಕ ಹಾಲನ್ನ ಉತ್ಪಾದನೆ ಮಾಡಿ ಹಾಲನ್ನ ಉಣಿಸ್ತವೆ ಮರಿಗಳಿಗೆ, ಅವುಗಳನ್ನ ಸ್ತನಿಗಳು ಅಂತ ಕರಿತೀವಿ. ಕಶೇರುಕಗಳು, ಇದು ಕೂಡ ತಪ್ಪಾದ ಉತ್ತರ. ಕಶೇರು ಸ್ತಂಭ, ಬೆನ್ನೆಲುಬು ಅಂತ ಹೇಳ್ತೀವಲ್ಲ, ಅದನ್ನ ಹೊಂದಿರುವಂತದ್ದು. ಮನುಷ್ಯ ಇರಬಹುದು, ಆನೆ ಇರಬಹುದು, ದನ ಇರಬಹುದು, ಈ ರೀತಿಯಾಗಿ ಕಶೇರು ಸ್ತಂಭವನ್ನ ಹೊಂದಿರುವಂತಹ ಜೀವಿಗಳನ್ನ ಕಶೇರುಕಗಳು ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಅಂಡಜಗಳು ಸರಿಯಾದ ಉತ್ತರ. ಥ್ಯಾಂಕ್ ಯು.